ಗುರುರಾಜ, ನೀನೇನು ಮಾಡಿದೆಯೋ ಅದನ್ನ ಆಲೋಚನೆ ಮಾಡಿರ್ತೀಯ. ವೆಂಕಟನಾಥ, ಯಾರು ಅನುಭವಿಸೋದು ಬಿಡೋದು ಅದು ಆಮೇಲೆ ವಿಚಾರ. ಆಸ್ತಿ ಭಾಗ ಆಗಿಬಿಡ್ಲಿ. ಈಗ ನಾನು ತೀರ್ಮಾನ ಮಾಡಿ ಬರೆದಾಗಿದೆ. ಅದನ್ನೆಲ್ಲರೂ ಮುಂದೆನೂ ಓದ್ತೀನಿ. ಅರ ಪತ್ರ ಇಲ್ಲೇ ಇಟ್ಟಿದ್ನಲ್ಲ, ಏನಾಯ್ತು? ಎಲ್ಲೋ ಇಟ್ಟು ಎಲ್ಲೋ ಹುಡುಕ್ತಿದ್ಯಾ ಅನ್ಸತ್ತೆ ಗುರುರಾಜ. ಇಲ್ಲ ಅಮ್ಮ, ಇಲ್ಲೇ ಇಟ್ಟಿದೆ. ಏನಂದ್ರೆ? ಸರಸ್ವತಿ, ನನ್ನ ನಿರ್ಧಾರದಿಂದ ನಿನಗೆ ಬೇಜಾರಾಯ್ತಾ? ಆವಾಗಲೇ ಬೇಜಾರಾಗಿರಲಿಲ್ಲ, ಆದರೆ ನೀವಿವಾಗ ಬೇಜಾರಾಯ್ತಾ ಅಂತ ಕೇಳಿ ಇವಾಗ ಬೇಜಾರಾಯಿತು. ಸರಸ್ವತಿ, ನಾನು ಹೇಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಆಸ್ತಿ ನಿನಗೆ ಬೇಕು ಅನ್ನಿಸ್ತಾ? ಮತ್ತೆ ಮತ್ತೆ ಯಾಕೆ ಬೇಜಾರು ಮಾಡ್ತೀರಾ ನೀವು? ಅಲ್ಲ, ನಾವಿಬ್ರು ಎರಡು ದೇಹ ಒಂದು ಜೀವ ಅಂತ ಹೇಳಿ ನಿನ್ನ ಅಭಿಪ್ರಾಯ ಕೇಳದೆ ನನ್ನ ನಿರ್ಧಾರ ಹೇಳಿದ್ದು ತಪ್ಪು ಅನ್ನಿಸ್ತಿದೆ. ಎರಡು ದೇಹ ಒಂದೇ ಜೀವ ಅಂದಮೇಲೆ ಒಬ್ಬರಲ್ಲೇ ಇಬ್ಬರು ಇರ್ತೀವಿ ತಾನೆ. ಭೌತಿಕ ದೇಹಗಳು ಮಾತಾಡದೇ ಇದ್ರೂ ಮಾನಸಿಕವಾಗಿ ಮಾತಾಡಿಯೇ ನೀವು ನಿರ್ಧಾರ ತಗೊಂಡಿದ್ದೀರಾ. ಅದರಲ್ಲಿ ತಪ್ಪೇನಿದೆ? ಆದರೂ ನೀನು ಕೋಟ್ಯಾಧೀಶ್ವರರ ಮಗಳು. ನೋಡಿ, ಮತ್ತೆ ಮತ್ತೆ ನೀವು ಬೇಜಾರು ಮಾಡ್ತಾ ಇದ್ದೀರಾ. ನನ್ನ ಬಗ್ಗೆ ತಿಳಿದಿದ್ರು ನೀವು ಈ ರೀತಿ ಮಾತಾಡ್ಬೋದಾ? ನಾನು ನಿಮ್ಮ ಕೈ ಹಿಡಿದು 7 ಹೆಜ್ಜೆ ಇಟ್ಟಾಗಲೇ ಎಲ್ಲವನ್ನೂ ಮರೆತು ನಿಮ್ಮ ಒಳಾದೆ. ಆ ಕ್ಷಣದಿಂದಾನೇ ನಿಮ್ಮ ಪ್ರೀತಿನೇ ನನಗೆ ಆಸ್ತಿ. ನಿಮ್ಮ ಪ್ರೀತಿ ಹೊರತು ನಿಮ್ಮಿಂದ ನನಗೇನೂ ಬೇಡ. ನೀವು ಯಾವುದೇ ವಿಷಯದಲ್ಲೂ ಏನೇ ತೀರ್ಮಾನ ತಗೊಂಡ್ರು ನಾನು ನಿಮ್ಮ ಜೊತೆಗೆ ಇರ್ತೀನಿ. 7 ಅಲ್ಲ 7 ಜನ್ಮಕ್ಕೂ ನಿಮ್ಮ ಹೆಜ್ಜೆಗೆ ಹೆಜ್ಜೆ ಹಾಕಿ ನಿಮ್ಮ ಹಿಂದೆನೇ ನಡೀತೀನಿ. ನಿಮ್ಮ ಈ ಪ್ರೀತಿ ಶಾಶ್ವತವಾಗಿದ್ದರೆ ನನಗಷ್ಟೇ ಸಾಕು. ನಿನ್ನಂಥ ಪತ್ನಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಸರಸ್ವತಿ. ಪುಣ್ಯ ಮಾಡಿದ್ದು ನೀವಲ್ಲ, ನಾನು. ನಿಜ ಹೇಳಬೇಕು ಅಂದರೆ ಈ ವಿಚಾರದಲ್ಲಿ ಹೆಚ್ಚಿಗೆ ಬೇಸರ ಪಟ್ಟವರು ಅಮ್ಮ. ಅವ್ರಿಗೆ ಸಾಂತ್ವನ ಬೇಕು. ಯಾಕೆ ಗೋಪಿ, ಆಸ್ತಿ ಭಾಗ ಸಮಸ್ಯೆ ಆಯಿತು ಅಂತ ತಲೆ ಕೆಡಿಸ್ಕೊಂಡಿದ್ದೀಯಾ? ಹಾಗಲ್ಲ ಸೀತಕ್ಕ, ಈ ವೆಂಕಟನಾಥನ್ಗೆ ತನಗೊಂದು ಮದುವೆ ಆಗಿದೆ, ಒಬ್ಬ ಹೆಂಡತಿ ಇದ್ದಾಳೇನೋ ಅರಿವೇ ಇಲ್ಲ ಅಂತೀನಿ. ಗುರು ಹೇಳಿದ ತಕ್ಷಣ ಆಸ್ತಿನೇ ಬೇಡ ಅಂದ್ಬಿಟ್ಟ. ಶ್ರೀಮಂತರ ಮನೆಯಿಂದ ಬಂದ ಹುಡುಗಿ ಸರಸ್ವತಿ ಏನು ಅನ್ಕೋತಾಳೆ ಹೇಳಿ? ಆ ಹುಡುಗಿ ವೆಂಕಟನಾಥನ ವಿರುದ್ಧ ಹೋಗಲ್ಲ. ಆದರೂ ನಾವೆಲ್ಲ ಒಂದು ಸರಿ ಅವನಿಗೆ ಇದ್ರ ಬಗ್ಗೆ ನೆನಪಿಸ್ಬೇಕು.